ತಮಿಳುನಾಡು ಡಿಸಿಎಂ ಉದಯನಿಧಿ ಸ್ಟಾಲಿನ್ ಕೊಟ್ಟ ಅದೊಂದು ಹೇಳಿಕೆ ತಮಿಳುನಾಡಲ್ಲಿ ಪೊಲಿಟಿಕಲ್ ಟಾಕ್ ವಾರ್ಗೆ ಕಾರಣವಾಗಿದೆ. ಡಿಎಂಕೆ ವಿರುದ್ಧ ಅಣ್ಣಾಮಲೈ ತೊಡೆ ತಟ್ಟಿದ್ದು ಗೆಟ್ ಔಟ್ ಕ್ಯಾಂಪೇನ್ ಜೋರಾಗಿದೆ. ಡಿಎಂಕೆ ವಿರುದ್ಧ ತೊಡೆ ತಟ್ಟಿದ ಅಣ್ಣಾಮಲೈ. ಗೆಟ್ ಔಟ್ ಮೋದಿ ವರ್ಸಸ್ ಗೆಟ್ ಔಟ್ ಸ್ಟಾಲಿನ್ ವಾರ್. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಇನ್ನು 14 ತಿಂಗಳು ಬಾಕಿ ಇದೆ. ಆದರೆ ಈಗಾಗಲೇ ನೆರೆಯ ತಮಿಳುನಾಡಿನಲ್ಲಿ ಎಲೆಕ್ಷನ್ ರಣಕಣ ಜೋರಾದಂತೆ ಕಾಣುತ್ತಿದೆ. ಆಡಳಿತಾರೂಢ ಡಿಎಂಕೆ ಹಾಗೂ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಜೋರಾಗಿದೆ. ಇದು ಗೆಟ್ ಔಟ್ ಮೋದಿ ವರ್ಸಸ್ ಗೆಟ್ ಔಟ್ ಸ್ಟಾಲಿನ್ ಹ್ಯಾಶ್ ಟ್ಯಾಗ್ ವಾರ್ಗೆ ವೇದಿಕೆ ಕೂಡ ಆಗಿದೆ. ಕೆಲ ದಿನಗಳ ಹಿಂದೆ ಮಾತನಾಡಿದ ಉದಯನಿಧಿ ಸ್ಟಾಲಿನ್, ಬಿಜೆಪಿ ಸರ್ಕಾರ ಹಿಂದಿ ಹೇರಿಕೆಯನ್ನು ಮುಂದುವರಿಸಿದ್ರೆ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನಲ್ಲಿ ಗೋ ಬ್ಯಾಕ್ ಮೋದಿ ಘೋಷಣೆ ಬದಲಿಗೆ ಗೆಟ್ ಔಟ್ ಮೋದಿ ಎಂಬ ಘೋಷಣೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳಿದ್ರು. ಇದೇ ಹೇಳಿಕೆ ಈಗ ಡಿಎಂಕೆ ಬಿಜೆಪಿ ನಡುವೆ ವಾರ್ಗೆ ಕಾರಣವಾಗಿದೆ. ಸ್ಟಾಲಿನ್ ಫ್ಯಾಮಿಲಿ ವಿರುದ್ಧ ಅಣ್ಣಾಮಲೈ ತೊಡೆ ತಟ್ಟಿದ್ದಾರೆ. ಉದಯನಿಧಿ ಸ್ಟಾಲಿನ್ ವರ್ಸಸ್ ಅಣ್ಣಾಮಲೈ ಟಾಕ್ ವಾರ್. ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ಕೆರಳಿ ಕೆಂಡವಾಗಿರೋ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ 2 ಹ್ಯಾಶ್ ಟ್ಯಾಗ್ ನಲ್ಲಿ ಪೋಸ್ಟ್ ಮಾಡೋಣ, ಯಾರು ಗೆಲ್ತಾರೆ ನೋಡೋಣ ಅಂತ ಸವಾಲ್ ಹಾಕಿದ್ರು. ಇಷ್ಟಕ್ಕೆ ನಿಲ್ಲದ ಅಣ್ಣಾಮಲೈ ಆಕ್ರೋಶ. ಉದಯನಿಧಿ ಸ್ಟಾಲಿನ್ ಅವರನ್ನ ಡಾ ಎಂದು ಉಲ್ಲೇಖಿಸಿ ಗೆಟ್ ಔಟ್ ಮೋದಿ ಎಂದು ಹೇಳಲು ಕೆಣಕಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ ಉದಯನಿಧಿ ಸ್ಟಾಲಿನ್, ನೀನು ಡಿಎಂಕೆ ಕಚೇರಿಗೆ ಬರೋದು ಹಾಗಿರ್ಲಿ, ಅದಿರೋ ಪ್ರದೇಶ ಅಣ್ಣ ಸಲಹೆಗೆ ಕಾಲಿಡು ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಡಿಎಂಕೆ ಹಾಗೂ ಬಿಜೆಪಿ ನಡುವೆ ಮಾತಿನ ಚಾಟಿ ಜೋರಾಗಿದ್ದು ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಮಿಳುನಾಡು ಡಿಸಿಎಂ ಉದಯನಿಧಿ ಸ್ಟಾಲಿನ್ ಕೊಟ್ಟ ಅದೊಂದು ಹೇಳಿಕೆ ತಮಿಳುನಾಡಲ್ಲಿ ಪೊಲಿಟಿಕಲ್ ಟಾಕ್ ವಾರ್ಗೆ ಕಾರಣವಾಗಿದೆ. ಡಿಎಂಕೆ ವಿರುದ್ಧ ಅಣ್ಣಾಮಲೈ ತೊಡೆ ತಟ್ಟಿದ್ದು ಗೆಟ್ ಔಟ್ ಕ್ಯಾಂಪೇನ್ ಜೋರಾಗಿದೆ. ಡಿಎಂಕೆ ವಿರುದ್ಧ ತೊಡೆ ತಟ್ಟಿದ ಅಣ್ಣಾಮಲೈ. ಗೆಟ್ ಔಟ್ ಮೋದಿ ವರ್ಸಸ್ ಗೆಟ್ ಔಟ್ ಸ್ಟಾಲಿನ್ ವಾರ್. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಇನ್ನು 14 ತಿಂಗಳು ಬಾಕಿ ಇದೆ. ಆದರೆ ಈಗಾಗಲೇ ನೆರೆಯ ತಮಿಳುನಾಡಿನಲ್ಲಿ ಎಲೆಕ್ಷನ್ ರಣಕಣ ಜೋರಾದಂತೆ ಕಾಣುತ್ತಿದೆ. ಆಡಳಿತಾರೂಢ ಡಿಎಂಕೆ ಹಾಗೂ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಜೋರಾಗಿದೆ. ಇದು ಗೆಟ್ ಔಟ್ ಮೋದಿ ವರ್ಸಸ್ ಗೆಟ್ ಔಟ್ ಸ್ಟಾಲಿನ್ ಹ್ಯಾಶ್ ಟ್ಯಾಗ್ ವಾರ್ಗೆ ವೇದಿಕೆ ಕೂಡ ಆಗಿದೆ. ಕೆಲ ದಿನಗಳ ಹಿಂದೆ ಮಾತನಾಡಿದ ಉದಯನಿಧಿ ಸ್ಟಾಲಿನ್, ಬಿಜೆಪಿ ಸರ್ಕಾರ ಹಿಂದಿ ಹೇರಿಕೆಯನ್ನು ಮುಂದುವರಿಸಿದ್ರೆ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನಲ್ಲಿ ಗೋ ಬ್ಯಾಕ್ ಮೋದಿ ಘೋಷಣೆ ಬದಲಿಗೆ ಗೆಟ್ ಔಟ್ ಮೋದಿ ಎಂಬ ಘೋಷಣೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳಿದ್ರು. ಇದೇ ಹೇಳಿಕೆ ಈಗ ಡಿಎಂಕೆ ಬಿಜೆಪಿ ನಡುವೆ ವಾರ್ಗೆ ಕಾರಣವಾಗಿದೆ. ಸ್ಟಾಲಿನ್ ಫ್ಯಾಮಿಲಿ ವಿರುದ್ಧ ಅಣ್ಣಾಮಲೈ ತೊಡೆ ತಟ್ಟಿದ್ದಾರೆ. ಉದಯನಿಧಿ ಸ್ಟಾಲಿನ್ ವರ್ಸಸ್ ಅಣ್ಣಾಮಲೈ ಟಾಕ್ ವಾರ್. ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ಕೆರಳಿ ಕೆಂಡವಾಗಿರೋ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ 2 ಹ್ಯಾಶ್ ಟ್ಯಾಗ್ ನಲ್ಲಿ ಪೋಸ್ಟ್ ಮಾಡೋಣ, ಯಾರು ಗೆಲ್ತಾರೆ ನೋಡೋಣ ಅಂತ ಸವಾಲ್ ಹಾಕಿದ್ರು. ಇಷ್ಟಕ್ಕೆ ನಿಲ್ಲದ ಅಣ್ಣಾಮಲೈ ಆಕ್ರೋಶ. ಉದಯನಿಧಿ ಸ್ಟಾಲಿನ್ ಅವರನ್ನ ಡಾ ಎಂದು ಉಲ್ಲೇಖಿಸಿ ಗೆಟ್ ಔಟ್ ಮೋದಿ ಎಂದು ಹೇಳಲು ಕೆಣಕಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ ಉದಯನಿಧಿ ಸ್ಟಾಲಿನ್,
ನೀನು ಡಿಎಂಕೆ ಕಚೇರಿಗೆ ಬರೋದು ಹಾಗಿರ್ಲಿ, ಅದಿರೋ ಪ್ರದೇಶ ಅಣ್ಣ ಸಲಹೆಗೆ ಕಾಲಿಡು ನೋಡೋಣ ಅಂತ ಸವಾಲು ಹಾಕಿದ್ದಾರೆ. ಡಿಎಂಕೆ ಹಾಗೂ ಬಿಜೆಪಿ ನಡುವೆ ಮಾತಿನ ಚಾಟಿ ಜೋರಾಗಿದ್ದು ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಮಿಳುನಾಡು ಡಿಸಿಎಂ ಉದಯನಿಧಿ ಸ್ಟಾಲಿನ್ ಕೊಟ್ಟ ಅದೊಂದು ಹೇಳಿಕೆ ತಮಿಳುನಾಡಲ್ಲಿ ಪೊಲಿಟಿಕಲ್ ಟಾಕ್ ವಾರ್ಗೆ ಕಾರಣವಾಗಿದೆ. ಡಿಎಂಕೆ ವಿರುದ್ಧ ಅಣ್ಣಾಮಲೈ ತೊಡೆ ತಟ್ಟಿದ್ದು ಗೆಟ್ ಔಟ್ ಕ್ಯಾಂಪೇನ್ ಜೋರಾಗಿದೆ. ಡಿಎಂಕೆ ವಿರುದ್ಧ ತೊಡೆ ತಟ್ಟಿದ ಅಣ್ಣಾಮಲೈ. ಗೆಟ್ ಔಟ್ ಮೋದಿ ವರ್ಸಸ್ ಗೆಟ್ ಔಟ್ ಸ್ಟಾಲಿನ್ ವಾರ್. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಇನ್ನು 14 ತಿಂಗಳು ಬಾಕಿ ಇದೆ. ಆದರೆ ಈಗಾಗಲೇ ನೆರೆಯ ತಮಿಳುನಾಡಿನಲ್ಲಿ ಎಲೆಕ್ಷನ್ ರಣಕಣ ಜೋರಾದಂತೆ ಕಾಣುತ್ತಿದೆ. ಆಡಳಿತಾರೂಢ ಡಿಎಂಕೆ ಹಾಗೂ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಜೋರಾಗಿದೆ. ಇದು ಗೆಟ್ ಔಟ್ ಮೋದಿ ವರ್ಸಸ್ ಗೆಟ್ ಔಟ್ ಸ್ಟಾಲಿನ್ ಹ್ಯಾಶ್ ಟ್ಯಾಗ್ ವಾರ್ಗೆ ವೇದಿಕೆ ಕೂಡ ಆಗಿದೆ. ಕೆಲ ದಿನಗಳ ಹಿಂದೆ ಮಾತನಾಡಿದ ಉದಯನಿಧಿ ಸ್ಟಾಲಿನ್, ಬಿಜೆಪಿ ಸರ್ಕಾರ ಹಿಂದಿ ಹೇರಿಕೆಯನ್ನು ಮುಂದುವರಿಸಿದ್ರೆ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನಲ್ಲಿ ಗೋ ಬ್ಯಾಕ್ ಮೋದಿ ಘೋಷಣೆ ಬದಲಿಗೆ ಗೆಟ್ ಔಟ್ ಮೋದಿ ಎಂಬ ಘೋಷಣೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳಿದ್ರು. ಇದೇ ಹೇಳಿಕೆ ಈಗ ಡಿಎಂಕೆ ಬಿಜೆಪಿ ನಡುವೆ ವಾರ್ಗೆ ಕಾರಣವಾಗಿದೆ. ಸ್ಟಾಲಿನ್ ಫ್ಯಾಮಿಲಿ ವಿರುದ್ಧ ಅಣ್ಣಾಮಲೈ ತೊಡೆ ತಟ್ಟಿದ್ದಾರೆ. ಉದಯನಿಧಿ ಸ್ಟಾಲಿನ್ ವರ್ಸಸ್ ಅಣ್ಣಾಮಲೈ ಟಾಕ್ ವಾರ್. ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ಕೆರಳಿ ಕೆಂಡವಾಗಿರೋ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ 2 ಹ್ಯಾಶ್ ಟ್ಯಾಗ್ ನಲ್ಲಿ ಪೋಸ್ಟ್ ಮಾಡೋಣ, ಯಾರು ಗೆಲ್ತಾರೆ ನೋಡೋಣ ಅಂತ ಸವಾಲ್ ಹಾಕಿದ್ರು. ಇಷ್ಟಕ್ಕೆ ನಿಲ್ಲದ ಅಣ್ಣಾಮಲೈ ಆಕ್ರೋಶ. ಉದಯನಿಧಿ ಸ್ಟಾಲಿನ್ ಅವರನ್ನ ಡಾ ಎಂದು ಉಲ್ಲೇಖಿಸಿ ಗೆಟ್ ಔಟ್ ಮೋದಿ ಎಂದು ಹೇಳಲು ಕೆಣಕಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ ಉದಯನಿಧಿ ಸ್ಟಾಲಿನ್, ನೀನು ಡಿಎಂಕೆ ಕಚೇರಿಗೆ ಬರೋದು ಹಾಗಿರ್ಲಿ, ಅದಿರೋ ಪ್ರದೇಶ ಅಣ್ಣ ಸಲಹೆಗೆ ಕಾಲಿಡು ನೋಡೋಣ ಅಂತ ಸವಾಲು ಹಾಕಿದ್ದಾರೆ. ಡಿಎಂಕೆ ಹಾಗೂ ಬಿಜೆಪಿ ನಡುವೆ ಮಾತಿನ ಚಾಟಿ ಜೋರಾಗಿದ್ದು ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.